ಹಾಯ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಇತ್ತೀಚೆಗೆ ಯಾವುದೇ ಮಲ್ಟಿಪ್ಲೆಕ್ಸ್ಗೆ ನೀವು ಹೋಗಿ ಸಂಜೆ 4 ಗಂಟೆಗೆ ಸಿನಿಮಾ ಶುರು ಅಂತ ಹೇಳಿರ್ತಾರೆ. ಆದರೆ ಅಲ್ಲಿ ಅಸಲಿಗೆ ಸಿನಿಮಾ ಶುರುವಾಗೋದೇ 4:15ಗೆ. ಯಾಕಂದರೆ ಸಿನಿಮಾ ಶುರು ಮಾಡೋದಕ್ಕೂ ಮುಂಚೆ ಬರೀ ಜಾಹೀರಾತುಗಳನ್ನೇ ತೋರಿಸ್ತಾರೆ. ಕಾಸು ಕೊಟ್ಟು ಸಿನಿಮಾ ನೋಡೋಣ ಅಂತ ಪ್ರೇಕ್ಷಕ ಹೋಗ್ತಾನೆ. ಆದರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿ ಸಿನಿಮಾ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ. ಆದರೆ ಇನ್ನು ಮುಂದೆ ಆ ರೀತಿ ಮಾಡುವಂತಹ ಚಿತ್ರಮಂದಿರಗಳಿಗೆ ಕೋರ್ಟ್ ಮೂಲಕ ಪ್ರೇಕ್ಷಕನೊಬ್ಬ ಬಿಸಿ ಮುಟ್ಟಿಸಿದ್ದಾರೆ. ಹೌದು, ಹೇಳಿದ ಸಮಯಕ್ಕೆ ಸಿನಿಮಾ ಶುರು ಮಾಡಿದಂತಹ PVR ಹಾಗೂ ಐನಾಕ್ಸ್ ಸಂಸ್ಥೆಗೆ ಬೆಂಗಳೂರು ಮೂಲದ MR ಅಭಿಷೇಕ್ ಅನ್ನೋರು ಕಾನೂನಿನ ಮೂಲಕವೇ ಬುದ್ಧಿ ಕಲಿಸಿದ್ದಾರೆ. ಸಿನಿಮಾ ಶುರುವಾಗೋದಕ್ಕೆ ಮುಂಚೆ 25 ನಿಮಿಷಗಳ ಕಾಲ ಜಾಹೀರಾತುಗಳನ್ನು ಚಿತ್ರಮಂದಿರ ಪ್ರದರ್ಶನ ಮಾಡಲಾಗಿದೆ. ಇದರಿಂದ ತನ್ನ ಸಮಯ ಹಾಳಾಗ್ತಾ ಇದೆ ಅಂತ PVR ಸಿನಿಮಾಸ್, ಐನಾಕ್ಸ್ ಮತ್ತು ಬುಕ್ ಮೈ ಶೋ ವಿರುದ್ಧ ಕಸ್ಟಮರ್ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. 2023ರ ಡಿಸೆಂಬರ್ 1ನೇ ತಾರೀಕು ಬೆಳ್ಳಿ ಪರದೆ ಮೇಲೆ ಸ್ಯಾಮ್ ಬಹದ್ದೂರ್ ಅನ್ನುವಂತಹ ಸಿನಿಮಾ ನೋಡೋದಕ್ಕೆ ಅಭಿಷೇಕ್ ಹೋಗಿದ್ದಾರೆ. ಆದರೆ ಅಲ್ಲಿ 25 ನಿಮಿಷಗಳ ಕಾಲ ಅಡ್ವರ್ಟೈಸ್ಮೆಂಟನ್ನು ಹಾಕಿ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ. ಹೀಗಾಗಿ ಗ್ರಾಹಕ ನ್ಯಾಯಾಲಯದಲ್ಲಿ ಅಭಿಷೇಕ್ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಸಿನಿಮಾದ ಶೋ ಕರೆಕ್ಟ್ ಟೈಮ್ನಲ್ಲಿ ಹೆಚ್ಚಾಗಿ ಕಮರ್ಷಿಯಲ್ ಜಾಹೀರಾತುಗಳನ್ನು ತೋರಿಸಿದ್ದಾರೆ. ಇದರಿಂದ ಸಿನಿಮಾ ನೋಡೋದಕ್ಕೆ ಬಂದಿದ್ದಂತಹ ಪ್ರೇಕ್ಷಕನ ಸಮಯವನ್ನು ವ್ಯರ್ಥ ಮಾಡಿದೆ ಅಂತ ಕೋರ್ಟ್ ಹೇಳಿದೆ. ಇದರ ಮಧ್ಯೆ ಬುಕ್ ಮೈ ಶೋ ಮೇಲೂ ಹಾಕಿದಂತಹ ಅರ್ಜಿಯನ್ನು ಕೋರ್ಟ್ ರದ್ದು ಮಾಡಿದೆ. ಬುಕ್ ಮೈ ಶೋ ಸಿನಿಮಾ ಶೋ ಟೈಮ್ ಅಥವಾ ಜಾಹೀರಾತುಗಳಿಗೆ ಸಂಬಂಧ ಇಲ್ಲ ಅಂತ ಕಸ್ಟಮರ್ ಕೋರ್ಟ್ ಹೇಳಿದೆ. 25 ನಿಮಿಷ ಜಾಹೀರಾತು ಹಾಕಿದಂತಹ PVR ಸಿನಿಮಾಸ್, ಐನಾಕ್ಸ್ ಸಂಸ್ಥೆಗೆ ಕೋರ್ಟ್ ದಂಡ ಹಾಕಿದೆ. ದೂರುದಾರ ಅಭಿಷೇಕ್ಗೆ ಮಾನಸಿಕವಾಗಿ ಕಿರಿಕಿರಿ ಮಾಡಿದ್ದಕ್ಕೆ 20,000 ರೂಪಾಯಿ, ದೂರು ದಾಖಲಿಸುವುದಕ್ಕೆ ಕಾನೂನು ವೆಚ್ಚ ಅಂತ 8,000 ರೂಪಾಯಿ ಕೊಡಬೇಕು ಅಂತ ಕೋರ್ಟ್ ಹೇಳಿದೆ. ಅದೇ ರೀತಿ ಪರಿಹಾರ ಅಂತ ಹೆಚ್ಚುವರಿಯಾಗಿ ಬರೋಬ್ಬರಿ 1 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತ ನ್ಯಾಯಾಲಯ ಹೇಳಿ ಆದೇಶವನ್ನು ಹೊರಡಿಸಿದೆ. ಒಟ್ಟಾರೆ ಸಿನಿಮಾ ನೋಡೋದಕ್ಕೆ ಅಂತ ಟಿಕೆಟ್ಗೆ 500 ರೂಪಾಯಿ ಅಥವಾ 1,000 ರೂಪಾಯಿ ಆಗಿದ್ರೂ 25 ನಿಮಿಷಗಳ ಕಾಲ ಹೆಚ್ಚಾಗಿ ಜಾಹೀರಾತು ಹಾಕಿದ್ದಕ್ಕೆ ಬರೋಬ್ಬರಿ 1,28,000 ರೂಪಾಯಿ ಹಣವನ್ನು ಪ್ರೇಕ್ಷಕನಿಗೆ PVR ಸಿನಿಮಾಸ್, ಐನಾಕ್ಸ್ ಕೊಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಲೇಟೆಸ್ಟ್ ಕಣ್ಣುಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.